ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಶ್ರೀ ಕ್ಷೇತ್ರ ಮಂದರ್ತಿಯಲ್ಲಿದ್ದೇವೆ. ಇವತ್ತು ಏಪ್ರಿಲ್ 12, 2025 ನಾಗಮಂಡಲೋತ್ಸವದ ಪುಣ್ಯ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಭಾಗವಹಿಸಿದ್ದಾರೆ. ಈ ಒಂದು ನಾಗಮಂಡಲೋತ್ಸವದ ಸಮಿತಿಯಲ್ಲಿ ಪ್ರಮುಖರಾಗಿರುವಂತಹ ಹೆಗ್ಗುಂಜೆ ಚಾವಡಿ ಮನೆಯ ಶ್ರೀಯುತ ಪ್ರಮೋದ್ ಶೆಟ್ಟರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ಶ್ರೀ ಕ್ಷೇತ್ರ ಮಂದರ್ತಿ ದುರ್ಗಾ ಪರಮೇಶ್ವರಿಯ ಸನ್ನಿಧಿಯಲ್ಲಿ ಇರುವ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಅಷ್ಟಭಾಗದ ನಾಗಮಂಡಲೋತ್ಸವದ ಕಾರ್ಯಕ್ರಮ ಏನು ನಿನ್ನೆಯಿಂದ ಚಾಲನೆಗೊಂಡಿದೆ. ಅದರ ಇವತ್ತು ಮಹಾ ಅನ್ನ ಸಮರ್ಪಣೆ ಕಾರ್ಯವಾಗಿ ಈಗ ನಡೀತಾ ಇದೆ. ಅಂದಾಜು 30,000 ಜನಕ್ಕೆ ನಾವು ಮಧ್ಯಾಹ್ನದ ಊಟದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಬೇಕಾಗತಕ್ಕಂಥ ಸಕಲ ಸಿದ್ಧತೆಯನ್ನು ಹೊಂದಿರುವಂಥ ಅಡುಗೆ ಚಪ್ರನ್ನು ನೀವೇನು ನೋಡ್ತಾ ಇದ್ದೀರಿ. ಒಂದು ಸದ್ಯಕ್ಕೆ 5,000 ಜನರ ಸದ್ಯಕ್ಕೆ ಬರಲಿಕ್ಕೆ ಆ ಊಟದ ಚಪ್ರವನ್ನು ಸಾಂಪ್ರದಾಯಿಕವಾಗಿ ಎಲ್ಲ ಮಡಲು ಚಪ್ರದಲ್ಲಿ ಮಾಡಿದ್ದೇವೆ. ಅದರಲ್ಲಿ 500 ಚಪ್ರ 5,000 ಜನರು ಒಂದೇ ಸರ್ತಿ ಕೂತು ಊಟ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ಇನ್ನೊಂದು ಮುಖ್ಯ ಇದೆ ಅಂತ ಹೇಳಿದರೆ, ಯಾರೂ ಕೂಡ ಚಪ್ಪಲ್ ಪಾದರಕ್ಷೆಯನ್ನು ಧರಿಸಿ ಊಟ ಮಾಡದೇ ಇರುವುದು ಈ ಒಂದು ನಾಗಮಂಡಲೋತ್ಸವದ ಪ್ರಸಾದ ವಿತರಣೆ ಒಂದು ವಿಶೇಷ. ಅದನ್ನು ನಿರ್ವಹಿಸುವುದು, ಅದನ್ನು ಮೇಂಟೈನ್ ಮಾಡುವಂಥದ್ದು ಒಂದು ದೊಡ್ಡ ಸವಾಲು ಕೂಡ. ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಒಂದೊಂದು ಹಂಡೆ 20,000 ಜನಕ್ಕೆ ಬರ್ತದೆ. ಅದರಲ್ಲಿ 2 ಹಂಡೆ ಮಾಡಿದ್ದೇವೆ. 2 ಹಂಡೆ ಮಾಡಿದ್ದೇವೆ. ಯಾವುದಕ್ಕೆ? ಸಾರಿ ಪಾಯಸಕ್ಕೆ 5 ಹಂಡೆ ಮಾಡಿದ್ದೇವೆ. ಕೊಪ್ಪರಿಗೆ ಇಟ್ಟಿದ್ದೇವೆ. ಮತ್ತು ಕೊಪ್ಪರಿಗೆ ಅದು ಪಲ್ಲ 37 ಕ್ವಿಂಟಲಕ್ಕೆ ಅನ್ನ ಹಾಕಿದೆ. ಈಗ ಸಮಯದಲ್ಲಿ ನಾವು ಪಾರ್ಕಿಂಗ್ ವಿಶೇಷವಾದ ಒತ್ತನ್ನು ನೀಡಿದ್ದು, ವಿಶೇಷವಾಗಿ ದಾನಿಗಳಿಗೆ ಹಾಗೂ VIP ಗಳಿಗೆ, ಸಾರ್ವಜನಿಕರಿಗೆ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ. ಅದು ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಎಲ್ಲವೂ ಸಾಂಗವಾಗಿ ನೆರವೇರಿದೆ. ಈ ಒಂದು ನಾಗಮಂಡಲದ ಚಪ್ಪರ ಏನು ವ್ಯವಸ್ಥೆ ಇದೆ ಮತ್ತು ಊಟದ ವ್ಯವಸ್ಥೆ, ಇದರ ಒಂದು ಸಮಿತಿಯಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ಸುರೇಶ್ ಶೆಟ್ಟಿ ಕಾಡೂರವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈಗ ನಾವು ನೋಡ್ತಾ ಇದ್ದೇವೆ, ಈಗ 100-200 ಜನರಿಗೆ ಊಟದಲ್ಲಿ ಕೆಲವು ಸರ್ತಿ ಬಾರಿ ಒಂದು ಲೋಪದೋಷ ಆಗ್ತದೆ. ಆದರೆ ಸಾವಿರಾರು ಗಟ್ಟಲೆ ಜನ ಇಲ್ಲಿ ಬಂದು ಊಟ ಮಾಡ್ತಿದ್ದಾರೆ. ಯಾರು ಕೂಡ ಯಾವುದೇ ಗೊಂದಲಕ್ಕೊಳಗಾಗ್ತಿಲ್ಲ, ಆರಾಮ್ಸೆ ಊಟ ಮಾಡ್ತಿದ್ದಾರೆ. ಅತ್ಯಂತ ಸುಲಲಿತವಾಗಿ ಊಟ ಆಗ್ತಾ ಉಂಟು. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ನಾಗಮಂಡಲದ ಪೂರ್ವ ತಯಾರಿಯ ಪ್ರಥಮ ದಿನ ನಮ್ಮ ಆಡಳಿತ ಮುಖ್ಯಸ್ಥರಾದ ಧನಂಜಯ ಶೆಟ್ಟರು ಚಪ್ಪರ ಮತ್ತು ಊಟದ ವ್ಯವಸ್ಥೆ ಯಾವುದೇ ಕಾರಣದಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು, ವ್ಯವಸ್ಥಿತವಾಗಿ ಆಗಬೇಕಂತ ಸ್ಟಾರ್ಟಿಂಗಲ್ಲಿ ನಮ್ಮ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಅದೇ ರೀತಿ ಚಪ್ಪರಕ್ಕೆ ನಾವು ಸೆಗಣಿ ಹೊಡೆದು ಚಪ್ಪರ ನಿಲ್ಲಿಸಬೇಕು, ಮಡ್ಲಿನ ಚಪ್ಪರ ಆಗಬೇಕು. ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಪ್ಪರ ಇರಬೇಕಂತ ಹೇಳಿದ್ದಾರೆ ಅವರು. ಅದೇ ರೀತಿ ನಾವು 2 ಬಾರಿ ಚಪ್ಪರ ನೆಲವನ್ನು ಗುಡಿಸಿ ಕ್ಲೀನ್ ಮಾಡಿ ಅದಕ್ಕೆ ಸೆಗಣಿ ಹಾಕಿ ಆಮೇಲೆ ಮಡ್ಲಿನ ಚಪ್ಪರವನ್ನು ಮಾಡಿರ್ತೇವೆ. ಮಡ್ಲಿನ ಚಪ್ಪರದಲ್ಲೂ ಕೂಡ ಒಂದೇ ಸರಿ ಎಟ್ ಎ ಟೈಮ್ 5,000 ಜನ ಕೂತ್ಕೊಂಡು ಊಟ ಮಾಡುವಂಥ 1,005 ಚಪ್ಪರಗಳನ್ನು ನಿರ್ಮಿಸಿದ್ವಿ ನಾವು. ನಮ್ಮ ಮಂದರತಿ, ನಾಗರತಿ, ಚಾರುರತಿ, ಚಾರುರತಿ, ನೀಲರತಿ ಮತ್ತೊಂದು ದೇವರತಿ, ಈ 5 ಹೆಸರಿನ ಚಪ್ಪರಗಳು ನಿರ್ಮಾಣ ಮಾಡಿ ಒಂದೊಂದು ಚಪ್ಪರದಲ್ಲಿ 1,000 ಜನ ಎಟ್ ಎ ಟೈಮ್ ಊಟ ಮಾಡುವಂಥದ್ದು. ಊಟಕ್ಕೂ ಕೂಡ ಹಾಗೆ ನಮ್ಮ ಈ ಭಾಗದ ಸ್ವಯಂ ಸೇವಕರು ಮತ್ತು ಬೇರೆ ಬೇರೆ ಸಂಘಟನೆಯವರು ತೊಡಗಿಸಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ನಾವು ಊಟವನ್ನು ಕೊಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ 25,000 ಜನದ ಊಟ ಆಗಿದೆ. ಇನ್ನೂ ಒಂದು 10-15,000 ಜನ ಬರಲಿಕ್ಕಿದ್ದಾರೆ. ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಯಾವ ರೀತಿ ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಎಂದು ಯಾರಿಗಾದರೂ ತಿಳಿಯಬೇಕಾದರೆ ಇಂದಿನ ನಾಗಮಂಡಲೋತ್ಸವವೇ ಸಾಕ್ಷಿ. ಸಾಂಪ್ರದಾಯಿಕ ಚಪ್ಪರದ ವ್ಯವಸ್ಥೆ, ಸೆಗಣಿಯಿಂದ ಸಜ್ಜುಗೊಳಿಸಿದ ನೆಲ, ಅಚ್ಚುಕಟ್ಟಾದ ಸ್ವಯಂ ಸೇವಕರ ತಂಡ ನಾಗಮಂಡಲೋತ್ಸವದ ಯಶಸ್ಸಿಗೆ ಇಂಧನ.